ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಭಾವ, ನೀವು ನನಗೆ ತಿಳಿಸಲ್ವಾ? ಈಗ ಈ ಬಸ್ರಿ ಬೈಕೆ ಬುಟ್ಟಿ ಶಾಸ್ತ್ರಕ್ಕೆ ಒಂದು ಅರ್ಥ ಬಂತು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಬಾವ. ಹನುಮಂತು, ನೀನನ್ನೇ ಕೇಳ್ತಿರೋದು. ಪಾರ್ವತಿ ಬಗ್ಗೆ ಮುಚ್ಚಿಡ್ತಿರೋ ಸತ್ಯ ಏನು ಅಂತ ಹೇಳಬೇಕು. ಜನನಿ ಥರ ನಮ್ಮ ಪಾರ್ವತಿನೂ ತಾಯಿ ಆಗ್ತಿದ್ದಾಳೆ ಅಪ್ಪರೇ. ಏನು ಹೇಳ್ತಿದ್ದಿ ಹನುಮಂತು? ನಿಜವಾಗ್ಲು ನಮ್ಮ ಪಾರ್ವತಿ ತಾಯಿ ಆಗ್ತಿದ್ದಾಳ? ಹೌದು ಅಪ್ಪರೇ. ಅಂದ್ರೆ ನಾವಿಬ್ರು ತಾತ ಆಗ್ತಿದ್ದೀವಿ. ಅಮ್ಮ ತಾಯಿ, ನಮ್ಮ ಪಾರ್ವತಿ ವಿಷಯದಲ್ಲೂ ನಮ್ಗೆ ಒಳ್ಳೆ ಸುದ್ದಿನೇ ಸಿಕ್ತು. ಜನನೇ ತಾಯಿ ಆಗ್ತಿದ್ದಾಳೆ. ನಮ್ಮ ಪಾರ್ವತಿಗೂ ಈ ಸೌಭಾಗ್ಯ ಬೇಗ ಸಿಗಲಿ ಅಂತ ಮನಸ್ಸಲ್ಲೇ ಬೇಡ್ಕೋತಿದ್ದೆ. ಎಷ್ಟು ಬೇಗ ಈಡೇರಿಸ್ಬಿಟ್ಟಿಯಲ್ಲ. ನಿನಗೆ ಎಷ್ಟು ಕೃತಜ್ಞ ಹೇಳಿದ್ರು ಸಾಲದು. ಹನುಮಂತು, ಈ ಸಿಹಿ ಸುದ್ದಿನ ಈಗಲೇ ಅಖಿಲಾಗಿ ಹೇಳಬೇಕು. ಈ ಸುದ್ದಿ ಕೇಳಿ ಈಗಲಾದರೂ ಮಗ ಸೊಸೆನ ಕ್ಷಮಿಸಿ ಮನೆ ತುಂಬಿಸ್ಕೊತಾಳ ನೋಡೋಣ. ಬಾ ಹನುಮಂತು. ಅಪ್ಪರೇ, ಒಂದು ನಿಮಿಷ. ನಮ್ಮ ಪಾರ್ವತಿ ತಾಯಿ ಆಗ್ತಿರೋ ವಿಷಯ ಆ ಅಮ್ಮವ್ರಿಗೆ ಗೊತ್ತಾಗೋದು ಬೇಡ. ಇದು ನಮ್ಮ ಪಾರ್ವತಿಗೂ ಮತ್ತು ದೊಡ್ಡ ಯಜಮಾನ್ರಿಗೂ ಇಷ್ಟ ಇಲ್ಲ. ಏನು ಹೇಳ್ತಿದ್ಯಾ ಹನುಮಂತು? ಇಂಥ ಸಿಹಿ ಸುದ್ದಿನ ಯಾಕೆ ಮುಚ್ಚಿಡಬೇಕು? ಅಖಿಲಾಗಿ ಹೇಳೋದ್ರಿಂದ ಏನು ತಪ್ಪಾಗುತ್ತೆ? ಇದನ್ನು ಅವರಿಬ್ಬರ ಹತ್ರ ನೀವೇ ಕೇಳಿ ಅಪ್ಪವ್ರೆ. ಖಂಡಿತ ಕೇಳ್ತೀನಿ. ಆದರೆ ಹನುಮಂತು, ನಿನ್ನ ಬಾಯಿಂದ ಈ ಸಿಹಿ ಸುದ್ದಿ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಾನು ಬರ್ತೀನಿ. ನಮ್ಮ ಪಾರ್ವತಿಗೆ ಊಟ ತಿಂಡಿ ಹಣ್ಣು ಏನೇನು ಇಷ್ಟ ಅಂತ ನಿಮ್ಗೆ ಗೊತ್ತು ತಾನೆ? ಹ್ಞೂ ಅಪ್ಪೋರೆ. ಹಾಗಾದ್ರೆ ಅವಳು ಇಷ್ಟ ಆಗಿರೋದೆಲ್ಲ ರೆಡಿ ಮಾಡಿಬಿಡಿ. ಅಪ್ಪೋರೆ, ಪಾರ್ವತಿಗೆ ಇಷ್ಟ ಆಗಿರೋ ತಿಂಡಿಗಳ? ಇಷ್ಟವಾಗಿರೋದನ್ನು ತಿನ್ನೋದಕ್ಕೆ ಹೆಣ್ಣು ತಾಯಾಗಬೇಕಾಗಿಲ್ಲ. ನಾನು ನನ್ನ ಸೊಸೆನ ನೋಡೋಕೆ ಹೋಗ್ತಾ ಇದ್ದೀನಿ. ಬರಿಗೈಲಿ ಹೋದರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ಅವ್ಳಿಗೆ ಇಷ್ಟವಾಗಿರೋದನ್ನು ತಗೊಂಡೋದ್ರೆ ಅವಳಿಗೂ ಖುಷಿ ಆಗುತ್ತಲ್ವಾ? ಅದಕ್ಕೆ ಹೇಳಿದೆ. ಮತ್ತು ಇನ್ನೊಂದು ವಿಷಯ, ಈ ವಿಚಾರ ಯಾವುದೇ ಕಾರಣಕ್ಕೂ ಅಖಿಲ ಗೊತ್ತಾಗಬಾರ್ದು, ಆಯಿತಾ? ಸರಿ ಅಪ್ಪವ್ರೆ. ನನ್ನಿಂದ ಅದು ಯಾವ ವಿಷಯ ಮುಚ್ಚಿಡಬೇಕು ಅಂತ ಪ್ರಯತ್ನ ಪಡ್ತೀನಿ. ಅಖಿಲ ಪೂರ್ತಿ ಮಾತು ಕೇಳಿಸ್ಕೊಂಡಿಲ್ಲ. ಏನಿಲ್ಲ ಅಮ್ಮೋರೆ.
ನೀವು ಜನನಿ ಅಮ್ಮವ್ರಿಗೆ ಪಾಯಸ ಮಾಡಿದ್ದು ಅಪ್ಪವ್ರಿಗೆ ಗೊತ್ತಾಯ್ತು. ಅದಕ್ಕೆ ನಾನು ನನ್ನ ಸೊಸೆಗೆ ಏನಾರ ಮಾಡ್ತೀನಿ ಅಂತಂದ್ರು. ಅದಕ್ಕೆ ಬೇಡ, ಅಮ್ಮವ್ರಿಗೆ ಗೊತ್ತಾದರೆ ಬೈತಾರೆ ಎಂದೆ. ಅದಕ್ಕೆ ಅಮ್ಮವ್ರಿಗೆ ಹೇಳಬೇಡ ಅಂತಂದ್ರು ಅಷ್ಟೇ. ನಿಜನ ರಘು? ಹಾಕಿಲ್ಲ. ಏನ್ ಮಾಡ್ಬೇಕು ಅಂತ ಹೊರಟಿದ್ರಿ? ನನಗೆ ಸರಿಯಾಗಿ ಒಂದು ಕಾಫಿನೂ ಮಾಡೋಕ್ಕೆ ಬರಲ್ಲ. ಏನು ಮಾಡೋಕ್ಕೆ ಹೊರಟಿದ್ದೆ ಅಂತ ಹೇಗೆ ಹೇಳಲಿ? ಹಲೋ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿನಗೂ ನಿನ್ನ ಸೊಸೆಗೂ ಏನೋ ಒಂದು ಸ್ಪೆಷಲ್ ಅಡುಗೆ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಸಾವಿತ್ರಮ್ಮ ಎಲ್ಲ ರಿವೀಲ್ ಮಾಡಿಬಿಟ್ರಲ್ಲ, ಈಗ ಅಡುಗೆ ಮಾಡೋದ್ರಲ್ಲಿ ಮಜಾ ಇಲ್ಲ. ಅಯ್ಯೋ, ಏನು ಪರವಾಗಿಲ್ಲ, ಮಾಡಿ, ಖಂಡಿತ ಮಾಡಿ. ಬೇಡ, ಇನ್ಯಾವತ್ತಾದರೂ ಅಡುಗೆ ಮಾಡಿ ಸರ್ಪ್ರೈಸ್ ಕೊಡ್ತೀನಿ. ಸಾರಿ, ನಿಮ್ಮ ಸರ್ಪ್ರೈಸ್ ಪ್ಲಾನ್ ಎಲ್ಲ ನಾನು ಹಾಳು ಮಾಡಿಬಿಟ್ಟೆ. ಇರ್ಲಿ, ಇದಕ್ಕಿಲ್ಲ ಯಾಕೆ ಸಾರಿ ಹೇಳಬೇಕು. ಒಂದು ನಿಮಿಷ. ದೇವಸ್ಥಾನ ಪ್ರಸಾದ ಆಗ್ತದೆ. ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಬನ್ನಿ, ಜನನಿಗೂ ಪ್ರಸಾದ ಕೊಡೋಣ. ನಂಗೆ ಗೊತ್ತು ಅಪ್ಪೋರೆ, ನಿಮಗೂ ಪಾರ್ವತಿ ತಾಯಿ ಆಗ್ತಿರೋದು ಗೊತ್ತಾಗಿದೆ. ಜನನಿ ಅಮ್ಮವ್ರಿಗಿಂತಲೂ ಮೊದಲು ಪಾರ್ವತಿನೇ ತಾಯಿ ಆಗ್ತಿದ್ರು. ಅವಳಿಗೆ ಬೈಕೆ ಬುದ್ಧಿಶಾಸ್ತ್ರ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನಂಗೆ ಬೇಜಾರಾಗಿತ್ತು. ಆದರೆ ಈಗ ಬೇಜಾರಾಗಲ್ಲ. ಪಾರ್ವತಿಗೆ ಏನೇನು ಇಷ್ಟನೋ ಎಲ್ಲಾನು ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.